ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನು ಇವತ್ತು ಹಬ್ಬದ ಪ್ರಿಪ್ರೇಷನ್ ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದ್ರ ಜೊತೆನೇ ಹಬ್ಬದ ಲಾಗು ಕೂಡ ಶೇರ್ ಮಾಡಿರ್ತೀನಿ. ಖಂಡಿತ ಹೋಗಿ ನೋಡಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ತಾತಗೆ ಕಾಲ್ ಮಾಡಿದ್ದೆ, ತುಪ್ಪ ಖಾಲಿಯಾಗಿದೆ ತೊಗೊಂಬನ್ರಿ ತಾತ ಅಂತ. ಸೊ ಅವ್ರು ಬೆಳಗ್ಗೆನೇ ತೊಗೊಂಬಂದಿದ್ರು ಪಾಪ. ಯಾಕಂದರೆ ಪಾಪಗೆ ಡೈಲಿ ನಾವು ತುಪ್ಪ ಕೊಡೋದ್ರಿಂದ ಅವಳಿಗೆ ತುಪ್ಪ ಬೇಗ ಖಾಲಿ ಆಗುತ್ತೆ. ಸೊ ಹಾಗಾಗಿ 1 ದಿನ 2 ದಿನ ಮುಂಚೆಗೆ ನಾನು ತಾತಂಗೆ ಹೇಳ್ತೀನಿ, ಪಾಪ ತಂದು ಕೊಡ್ತಾರೆ. ಆದಷ್ಟು ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಅಥವಾ ಈ ಥರ ಹಳ್ಳಿ ಕಡೆಯಿಂದ ತೊಗೊಂಬರ್ತಾರಲ್ಲ ಅವ್ರ ಹತ್ರ ತಗೊಳ್ಳಿ. ಅಂಗಡಿಯಲ್ಲಿ ಪ್ಯಾಕೆಟ್ ಸಿಗುತ್ತಲ್ಲ, ಪ್ಯಾಕೆಟಲ್ಲೆಲ್ಲ ತಗೋಬೇಡಿ. ಡಾಲ್ಡಾ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಚೆನ್ನಾಗಿರಲ್ಲ. ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ಮಾಡಿರೋವಂಥ ತುಪ್ಪನ ಬಳಸಿ. ಆ್ಯಂಡ್ ಮಕ್ಕಳಿಗೂ ಕೂಡ ಹೊರಗಡೆ ಅಂಗಡಿಯಲ್ಲಿ ಸಿಗೋ ತುಪ್ಪನ ಯಾವತ್ತೂ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈ ಥರ ಫ್ರೆಶ್ಶಾಗಿ ಮಾಡ್ಕೊಂಬರ್ತಾರಲ್ಲ ಹಳ್ಳಿ ಕಡೆಯಿಂದ, ಅವ್ರ ಹತ್ರ ತಗೊಳ್ಳಿ. ಆ್ಯಂಡ್ ಇವತ್ತು ಪ್ರಿಪ್ರೇಷನ್ ಲಾಗ್ ಆಗಿರೋದ್ರಿಂದ ಈಗ ಟೌನಿಗೆ ಹೋಗ್ಬೇಕು. ಹೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ತಗೊಂಡು ಬರಬೇಕು. ಸೊ ನೋಡೋಣ ಏನೇನು ತಗೊಳ್ಳೋದು ಏನು ಎತ್ತ ಅಂತ. ಈ ಹಬ್ಬಗಳು ಬಂದರೆ ಒಂಥರ ಕನ್ಫ್ಯೂಷನ್ ಇರುತ್ತೆ, ಏನು ತಗೊಳ್ಳೋದು ಬಿಡೋದು ಅಂತ. ಆ್ಯಂಡ್ ಈಗ ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಟ್ಟು ಶಾಪಿಂಗ್ಗೆ ಹೊರಡೋದು. ನೋಡೋಣ ಹೇಗೋಗುತ್ತೆ ಏನೋ ಎತ್ತ ಅಂತ. ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ಕೂಡ ನನಗೆ ಸಪೋರ್ಟ್ ಮಾಡಿದರೆ ನನಗೂ ತುಂಬ ಖುಷಿಯಾಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಮನೆ ಕ್ಲೀನ್ ಮಾಡುವಾಗ ನಾನು ಇದನ್ನು ಸ್ವಲ್ಪ ಹೊರಗಡೆ ಬಾಲ್ಕನಿ ಥರ ಇದೆಯಲ್ಲ, ಮುಂದ್ಗಡೆ ಕ್ಲೀನ್ ಮಾಡ್ತಾಯಿದ್ದೆ. ಆ್ಯಂಡ್ ಕೋತಿಗಳು ಬರ್ತಾವಲ್ಲ, ಎಲ್ಲ ಕಿತ್ತಾಕ್ಬಿಟ್ಟು ಮಣ್ಣೆಲ್ಲ ಕಿತ್ತಾಕೋಗುತ್ತೆ. ಅದಕ್ಕೆ ಈ ಸ್ಟ್ಯಾಂಡು ನಾನು ಮೀಶೋದಲ್ಲಿ ತಗೊಂಡಿದ್ದು, ಪಾಟ್ ಇಡೋ ಸ್ಟ್ಯಾಂಡು. 2 ವರ್ಷ ಆಯಿತು ಮೇ ಬಿ. ಅಲ್ಲಿ ಗಂಟೆ ನಾನು ಯೂಸ್ ಮಾಡಿರಲಿಲ್ಲ. ಸೊ ಸರಿ ಇವತ್ತು ಎಲ್ಲ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ಟೌನಿಗೆ ಬಂದೆ ಸ್ವಲ್ಪ ಎಲ್ಲ ತಗೊಳ್ಳೋಣ ಅಂತ. ನಾನು ತೋರಿಸ್ತೀನಿ ಆಮೇಲೆ ಹೇಗೆ ನಾನು ಸೆಟ್ ಮಾಡಿದ್ದೀನಿ ಎಲ್ಲ ಅಂತ. ಆ್ಯಂಡ್ ಇವಾಗ ನಾನು ಹೂವು ತಗೊಳ್ಳೋಣ ಅಂಥೇಳಿ ಮಾರ್ಕೆಟಿಗೆ ಬಂದ್ವಿ. ಹೂವು ಅಂತೂ ಸಿಕ್ಕಾಪಟ್ಟೆ ರೇಟು. ಪಾಪ ಇವ್ರು ನಮ್ಮೂರವರೇ ಹೂವು ಮಾರ್ತಾಯಿದ್ರು. ಬಟ್ ಪಾಪ ಎಲ್ಲ ಬಿಸಿಲಲ್ಲಿ ಒಣಗೋಗ್ಬಿಟ್ಟಿತ್ತು. ಹಾಗಾಗಿ ಅವ್ರ ಹತ್ರ ತೊಗೊಳ್ಲಿಲ್ಲ. ಪಾಪ ಏನು ಅಂದ್ಕೊಂಡ್ರು ಆಂಟಿ, ನಮಗೆ ಅತ್ತೆ ಆಗಬೇಕು. ಸೊ ಫಸ್ಟು ಜ್ಯೂಸ್ ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಪಾಪುಗೆ ಜ್ಯೂಸ್ ಕುಡಿಸಿ ನಾವು ಕುಡಿದ್ಬಿಟ್ಟು ಇವಾಗ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಆ್ಯಂಡ್ ಇಲ್ಲಿ ಹೂವು ತುಂಬ ಫ್ರೆಶ್ಶಾಗಿತ್ತು. 100 ರೂಪಾಯಿಗೆ 3 ಮಾರು ಕೊಡ್ಬೋದು, ವರ್ತ್ ಅನಿಸುತ್ತೆ. ಆ್ಯಂಡ್ ಫ್ರೆಶ್ಶು ಕೂಡ ಇತ್ತು. ಬಾಗಿಲಿಗೆಲ್ಲ ಹಾಕೋದಕ್ಕೆ ಡೆಕೋರೇಷನ್ಗೆಲ್ಲ ಈ ಹೂವು ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಹೂವು ತಗೊಂಡೆ. ತುಂಬ ಚೆನ್ನಾಗಿತ್ತು, ಚೆಂಡು ಹೂವು ಅಂತಾರಲ್ಲ ಅದು. ಆ್ಯಂಡ್ ಅದಾದಮೇಲೆ ಹಣ್ಣು ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಹಣ್ಣು ಕೂಡ ಸಿಕ್ಕಾಪಟ್ಟೆ ರೇಟು. ಬಟ್ ಏನು ಮಾಡೋದು, ಅವ್ರಿಗೂ ಇದೇ ಸೀಸನ್ ಅಲ್ವಾ ದುಡ್ಡು ಕೊಡೋದಕ್ಕೆ. ಅವ್ರಿಗೂ ಬಿಸ್ನೆಸ್ ಆಗಬೇಕು, ಏನೂ ಮಾಡೋದಕ್ಕೂ ಆಗೋದಿಲ್ಲ. ಸರಿ ಅಂತ ಹೂವು ಹಣ್ಣು ಎಲ್ಲ ತಗೊಂಡು ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಮಿಸ್ ಸಿಕ್ಕಿದ್ರು, ನಮ್ಮ 7th ಸ್ಟ್ಯಾಂಡರ್ಡ್ ಮಿಸ್ಸು. ಇವರು ಘಾಟಲ್ಲಿರೋದು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಮಾತಾಡಿಸ್ದೆ, ಖುಷಿಯಾಯಿತು. ಸೊ ಬಂದ್ವಿ. ಇಲ್ಲಿ ಪಟಾಕಿ ತೊಗೊಳ್ಳೋಣ ಅಂಥೇಳಿ ಏನು ಕಡಲೆಕಾಯಿ ಮಂಡಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಆ್ಯಂಡ್ ನಮ್ಮ ಮನೇಲಿ ಯಾರೂ ಪಟಾಕಿ ಅಷ್ಟು ಹೊಡೆಯೋದಿಲ್ಲ. ಸೊ ಹಾಗಾಗಿ ನನಗೆ ಏನೇನು ಬೇಕೋ ಅಷ್ಟು ತಗೊಂಡೆ. ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬರ್ತಾನೇ ಇತ್ತು. ಆ್ಯಂಡ್ ಇಲ್ಲಿ ಪಾಪುಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲೇ ಬಟ್ಟೆ ಅಂಗಡಿಲೇ ಒಂದು 1/2 hour ಆಯಿತು. ಅಷ್ಟು ಮಳೆ ಬರ್ತಾಯಿತ್ತು, ಹೊರಗಡೆನೇ ಬರೋದಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ಬಟ್ಟೆ ತೊಗೊಂಡು ಸ್ವಲ್ಪ ಬ್ಯಾಂಗಲ್ ಸ್ಟೋರಲ್ಲಿ ಚಿಕ್ಕ ಪುಟ್ಟ ಐಟಮ್ ತೊಗೋಬೇಕಿದ್ದು ತೊಗೊಂಡು ನಾವು ಮನೆಗೆ ಹೊರಟ್ವಿ. ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾನೇನು ಬಟ್ಟೆ ತೊಗೊಳ್ಲಿಲ್ಲ, ಯಾಕಂದರೆ ಯಾವಾಗಲೂ ಮೀಶೋದಲ್ಲಿ ಆಯಿತು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾನೇ ಇರ್ತೀನಿ. ಸೊ ಹಾಕ್ಕೊಂಡಿಲ್ದಿರೋ ಬಟ್ಟೆನೇ ಇನ್ನೂ ಬೇಜಾನಿದ್ದಾವೆ. ಅವನ್ನೆಲ್ಲ ಯಾವಾಗ ಹಾಕ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ನನಗೇನು ಬಟ್ಟೆ ಬೇಡ ಅಂತ ಹೇಳ್ಬಿಟ್ಟು ಪಾಪುಗಷ್ಟೇ ಕೊಡಿಸ್ದೆ. ನಮ್ಮ ಮನೆಯವ್ರು ನೀನು ತಗೋ ಅಂತ ಅಂದರು. ಬಟ್ ನಾನೇನು ತೊಗೊಳ್ಲಿಲ್ಲ, ಪಾಪುಗಷ್ಟೇ ಕೊಡಿಸ್ದೆ.
ಅವರು ಕೂಡ ಗಾಡಿಗೆ ಹೋಗಿರೋದ್ರಿಂದ ಅವರು ಹಬ್ಬಕ್ಕೆ ಬರೋ ಡೌಟೇನೆ. ನೋಡಬೇಕು ಏನಾಗುತ್ತೆ ಅಂತ. ಸೊ ನಾನು ಬ್ಯುಸಿ ಇದ್ದೀನಿ, ನೀವು ಹಬ್ಬ ಮಾಡಿಕೊಡ್ರಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಸೊ ಪಾಪುಗೆ ಈ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ರೆ. ಅವಳಿಗೆ ಯಾವಾಗ್ಲೂ ಪಿಂಕ್ ಕಲರಲ್ಲೇ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ. ಈ ಡ್ರೆಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಪಾಪು ಕೂಡ ಆರಾಮಾಗಿ ಆಟ ಆಡಿಕೊಂಡು ಇದ್ಲು. ಸೊ ನಾನು ಇಲ್ಲಿ ಬಟ್ಟೆ ತೊಗೊಳ್ತಾ ಇದ್ದೆ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಶಾಪಿಂಗ್ನ ನಿಧಾನಕ್ಕೆ ಮಾಡ್ತಾಯಿದ್ದೆ ಸಮಾಧಾನದಲ್ಲಿ. ಹೊರಗಡೆ ಹೆವಿ ಮಳೆ ಅಂದರೆ ಮಳೆ. ಪಾಪ ಹಳ್ಳಿಯಿಂದ ಬಂದಿರೋರು ಎಲ್ಲ ಸಂತೆ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಎಲ್ಲ ಶಾಪಿಂಗ್ ಮಾಡೋದು ಅದೆಲ್ಲ ಪಾಪ ಮಳೆಯಲ್ಲಿ. ಆ್ಯಂಡ್ ಬಟ್ಟೆಗಳು ಮಾತ್ರ ಒಳ್ಳೆ ಕಲೆಕ್ಷನ್ ಸಿಗ್ತವೆ ಹಿರಿಯೂರಲ್ಲಿ. ನೀವು ಕೂಡ ಒಂದ್ಸಲ ಶಾಪ್ ಮಾಡಿ. ಹಿರಿಯೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಕಲೆಕ್ಷನ್ಸು. ಸೊ ನೋಡ್ತಾ ಇರ್ಬೋದು ಹೆವಿ ಮಳೆ ಬರ್ತಾ ಇದೆ. ಎಷ್ಟಿದು ಆಂಟಿ? ಎಷ್ಟದು? ಇನ್ನು ಹೋದವ ಓಕೆ ಗೈಸ್, ಎಲ್ಲ ತೊಗೊಂಡು ಬಂದೆ ಮತ್ತು ಎಲ್ಲ ಕೆಲಸನೂ ಆಯಿತು. ಈಗ ಪಾಯಸ ಮಾಡ್ತಾಯಿದ್ದೀನಿ, ಬೆಲ್ಲದ ಪಾಯಸ ಮಾಡ್ತಾಯಿದ್ದೀನಿ ಇವತ್ತು. ಆಲ್ರೆಡಿ ಪಾಯಸ ಕೂಡ ಆಯಿತು. ಈ ಕಡೆ ವಡೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಡೆ ಪೂಜೆಗೆ ರೆಡಿ ಮಾಡಬೇಕು, ಒಂದು ಕಡೆ ಅಡುಗೆಗೆ ರೆಡಿ ಮಾಡಬೇಕು. ನಮ್ಮಮ್ಮಂಗೆ ಹುಷಾರಿಲ್ಲ. ಸೊ ಹಾಗಾಗಿ ಅವ್ರು ಸುಮ್ಮನೆ ಮಲ್ಕೊಂಡಿದ್ರು. ನಾನು ಎರಡು ಕಡೆನೂ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಹೆವಿ ಟಯರ್ಡಾಗಿ ಸುಸ್ತಾಗ್ಬಿಡ್ತು. ಫೈನಲಿ ಈಗ ವಡೆ ತಟ್ಟಿ ಹಾಕ್ತಾಯಿದ್ದೀನಿ. ಅದೆಲ್ಲ ಮುಗಿಸಿ ಆಮೇಲೆ ಡೆಕೋರೇಷನ್ ಮಾಡಿದೆ. ಈ ಥರ ಯಪ್ಪ ಇವಾಗ ಪೂಜೆ ಮಾಡಬೇಕು. ಸೊ ಹೀಗೆಲ್ಲ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕಿ ಇಡ್ತಾಯಿದ್ದೀನಿ. ಸೊ ಪೂಜೆ ಆದ ತಕ್ಷಣವೇ ಎಲ್ಲ ದೀಪ ಹಚ್ಬಿಡೋಣ ಬಾಗಿಲಿಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒಬ್ಬರೇ ಹಬ್ಬಗಳಲ್ಲಿ ಒಬ್ಬರೇ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಮನೇಲಿ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಏನು ಮಾಡೋದು, ಅಮ್ಮಂಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಏನೂ ಹೇಳಲಿಲ್ಲ ನಾನು. ನಾನೇ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ಪೂಜೆ ಎಲ್ಲ ಆಯಿತು. ಸಮಾಧಾನದಾಗೆ ನೆಮ್ಮದಿಯಾಗಿ ಪೂಜೆ ಆಯಿತು. ಈಗ ದೀಪನ ಎಲ್ಲ ಹಚ್ಚಿಡ್ತಿದ್ದೀನಿ, ನೋಡ್ತಾ ಇರ್ಬೋದು. ಪೂಜೆ ಎಲ್ಲ ಕಂಪ್ಲೀಟಾಗಿ ಪೂಜೆ ಕೂಡ ಆಯಿತು. ಸೊ 7:30 ಮೇ ಬಿ ಆಗಿತ್ತು ಪೂಜೆ ಎಲ್ಲ ಆದಾಗ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಅಮ್ಮ ಮತ್ತು ನಮ್ಮ ವಿದ್ಯೆ ಬರ್ತಾಳೆ. ಅಮ್ಮ ಅಂದರೆ ನನ್ನ ತಮ್ಮನ ಹೆಂಡ್ತಿ. ಸೊ ಅವರಿಗೆ ಹೇಳಿದ್ದೀನಿ ಮನೆಗೆ ಬರ್ತಾರೆ ಈಗ ಊಟಕ್ಕೆ. ಸೊ ಊರಲ್ಲಿ ಎಲ್ಲರೂ ಅವ್ರವರು ಹಬ್ದಲ್ಲಿ ಬ್ಯುಸಿ ಇರೋದ್ರಿಂದ ನಾವು ಹೋಗೋದಕ್ಕಾಗಲ್ಲ, ಅವರು ಬರೋದಕ್ಕಾಗಲ್ಲ. ಯಾಕಂದರೆ ಅವ್ರವ್ರ ಮನೆಗಳಲ್ಲೇ ಎಲ್ಲರೂ ಹಬ್ಬ ಮಾಡಬೇಕು ಅಂತ ಖುಷಿಯಿಂದ ಇರ್ತಾರೆ. ಸೊ ಏನು ಮಾಡೋದು, ನಮ್ಮ ಒಂದನ ಕ್ಯಾಂಡಿ ಹಬ್ಬಕ್ಕೆ ಕರೆದಿದ್ರು ಅವರು. ಬಟ್ ಹೋಗೋದಕ್ಕಾಗಲಿಲ್ಲ, ಇಲ್ಲೂ ಮಾಡಬೇಕಲ್ವ ಮನೆಗಳಲ್ಲಿ. ಸೊ ನೋಡ್ತಾ ಇರ್ಬೋದು ಪಾಟ್ಗಳೆಲ್ಲ ಈ ಥರ ಇಟ್ಟಿದ್ದೀನಿ ಸ್ಟ್ಯಾಂಡ್ ಮೇಲೆ. ಸೊ ಸ್ಟ್ಯಾಂಡ್ ತೊಗೊಂಡು 2 ವರ್ಷ ಆಗಿತ್ತು. ಬಟ್ ಇವಾಗ ಇಟ್ಟಿದ್ದೀನಿ. ಸೊ ಈಗ ಒಂಥರ ಕಳೆ ಬಂತು. ಆ್ಯಂಡ್ ಈ ಥರ ಎಲ್ಲ ಹೊರಗಡೆ ಸ್ವಲ್ಪ ಚಿಕ್ಕದಾಗಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಹೂವಿಂದ. ಸೊ ನನಗೆ ಗೊತ್ತಿರೋ ಅಷ್ಟು, ನನಗೆ ಅಷ್ಟು ರಂಗೋಲಿ ಬರಲ್ಲ, ಏನು ಡೆಕೋರೇಷನ್ ಆ ಥರ ಎಲ್ಲ ಈ ಹೂವಿನಲ್ಲಿ ಏನೂ ಬರಲ್ಲ. ಬಟ್ ಏನೋ ಮಾಡಿದ್ದೀನಿ ಅಷ್ಟೇ. ಜನಿ ಚಿಂಪುನು ಬರಬೇಕಿತ್ತು. ಹಾಂ ಹೋಳಿಗೆ ಕೂತ್ಕೊಳ್ರಿ. ಹಾಕಿದ್ದಾರೆ, ನೀವು ಪಟಾಕಿ ಹೊಡೆದ್ರಲ್ಲ ಅವಾಗ ನನಗೆ ಕನ್ಫರ್ಮ್ ಆಯ್ತು. ಹಾಂ ಜನ ಹೆಂಗೆ ಆಮರಿಸ್ತಾರೆ ನೋಡಿ ಗೈಸ್.
ಓಕೆ ಗೈಸ್, ಫೈನಲಿ ಈಗ ಊಟಕ್ಕೆ ಕೊಡಬೇಕು. ಸೊ ನಾನೇನಿಲ್ಲ, ಸಿಂಪಲಾಗಿ ಮಾಡಿದ್ದೆ. ಅನ್ನ, ಬೇಳೆ ಸಾರು, ವಡೆ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ, ಪಾಯಸ, ಹಪ್ಪಳ ಇಷ್ಟೇ ಇತ್ತು ಮೆನು. ಯಾಕಂದರೆ ಇದು ಮಾಡಿಕೊಂಡು ಪೂಜೆಗೂ ರೆಡಿ ಮಾಡಬೇಕಿತ್ತು. ಸಿಕ್ಕಾಪಟ್ಟೆ ಆಗಿತ್ತು. ಸೊ ಹಾಗಾಗಿ ಜಾಸ್ತಿ ಏನೂ ಮಾಡೋದಕ್ಕಾಗಲಿಲ್ಲ. ಚೆನ್ನಾಯ್ತಾ ಊಟ? ಸಾಂಬಾರು ಪಾಯಸ ಈ ಟೇಸ್ಟ್ ಹೆಂಗೆ ಹೊಡಿತೈತೆ ಹೇಳು? ಅಲ್ಲ, ಫ್ಲೇವರು ರುಚಿ ಹೆಂಗೈತೆ? ಬೆಲ್ದಲ್ಲಿ ಮಾಡಿರೋದು ಫಸ್ಟ್ ಟೈಮು. ಹೌದಾ? ಹಾಂ, ಶುಗರ್ ಕಂಪ್ಲೀಟ್ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ನಮ್ಮಮ್ಮನೇ ಟೀಗೆ ಕಾಫಿಗೆ ಯೂಸ್ ಮಾಡುತ್ತೆ. ಹಾಂ, ಪಾಯಸಕ್ಕೆ ಬೆಲ್ಲನೇ. ನೀವೇ ಕರ್ದಿರೋದಲ್ಲ ಎಲ್ಲರಿಗೆ? ನಾವೇ ಕರ್ದಿರೋದು, ನಾನು ನಮ್ಮಮ್ಮ ವಿದ್ಯಾನೇ ಕರ್ದಿರೋದು. ಅದು ಎಷ್ಟೋ ಜನ ಕಾರ್ಡ್ ಕೊಡಕ್ಕಾಗದೆ ಫೋನ್ ಆಗಿ ರೋಡಲ್ಲಿ ಸಿಕ್ಕೋರ್ಗೆಲ್ಲ ಸಿಕ್ಕಿರ್ತೀರಿ, ಹುಡುಕಾಡೋಕ್ಕಾಗಲ್ಲ. ಚಿಕ್ಕದಾಗ ಹೇಳಿದ್ ನಾವು ಟೆಲ್ ಮಿ, ಈ ಕಡೆ. ನಾವಿವಾಗ ಹಬ್ಬ ಮಾಡ್ತಾ ಇದ್ದೀವಿ, ದೀಪಾವಳಿ ಹಬ್ಬ. ನಾವಿವಾಗ ಪಟಾಕಿ ಹಚ್ತೀವಿ, ಬಿಚ್ಚ ನಿಮ್ಮನೆಗೂ ಬಂದು ಹಚ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ವಿಶ್ ಮಾಡು ಹೋಗ್ಲಿ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಪಟಾಕಿ ಕಮ್ಮಿ ಹೊಡೀರಿ, ಪಟಾಕಿ ಕಮ್ಮಿ ಹೊಡೀರಿ. ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್, ಪೊಲ್ಯೂಷನ್ ಆಗದೆ ಇರಲಿ, ಎಲ್ಲ ಪ್ರಾಣಿಗಳು ಸೇಫಾಗಿ ಇಟ್ಕೊಳ್ಳಿ, ಸೇಫಾಗಿ ಹಬ್ಬನ ಆಚರಿಸಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇವ್ರು ನಮ್ಮ ಸೆಲೆಬ್ರಿಟಿ. ಅಮ್ಮ ಬೆಂಕಿ ಬಟ್ಟನ ತಮ್ಮರಮ್ಮ. ಅಲ್ಲೇ ಹಚ್ಕೊಂಡು ರಂಗೋಲಿ ಎಲ್ಲ ಅಳಿಸಿದೆ ನಾ ಮಾಡೋ ಇದಕ್ಕೆ. ಸೀರೆ ತಗಲೈತಾ? ಎಲ್ಲ ಸೀರೆಗೆ ತಗಲುತ್ತಲ್ಲ. ಹಾಂ, ನಾನು ಎಲ್ಲಿ ಸುಡುತ್ತೆ ಅನ್ಕೊಂಬಿಟ್ಟೆ. ಅದೇನು ಬೀಳೋದ ತಾನೆ? ಹಾಂ, ಪಾಪ ಮಾಲಕೊಂಬಿಟ್ಟಾರ ಪಾಪ. ದೀಪಾವಳಿ ಆಗಿರೋದು ನಿಂಗೆ ಬಾ ಪಾಪು. ಪಾಪ ಮಲಗಿದ್ಲು, ಹೀಗೆ ಎದ್ದೈತೆ. ನಮ್ಮ ಮನೆಯವರು ಇವರೇ ನೋಡ್ಕೊಳ್ಳಿ. ದೀಪಾವಳಿ ನಿನ್ನಂಗೆ ಆಡ್ತೈತೆ ನೋಡು. ಇನ್ನೊಂದು ಹಚ್ಚು. ಬಿಡು. ಸುಮ್ಮನಿಡೆ, ಕಟ್ ಕಾಫಿ ಪೇಸ್ಟ್ ಮಾಡೋದು ಗೊತ್ತೈತಿ. ಇಡು 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 ಇಟ್ಟು. ಎಷ್ಟು ಚೆನ್ನಾಗಿತ್ತು, ಎಲ್ಲ ಫುಲ್ ಇದು.
ಅತ್ತೆ ಜೊತೆ ಅಲ್ಲ ಸಾರಿ ಅಕ್ಕನ ಜೊತೆ ಅಲ್ಲಿ ಫೋಟೋ ಹೊಡಿತೀನಿ. ಕಣ್ಣಲ್ಲಿರೋ ತೆಗಿಲ ತೆಗಿಯೋದು ನೋಡಕ್ ಆಗ್ತಿಲ್ಲ ಅಂತ್ಯ ಮತ್ತೆ ಆಮೇಲೆ ಇಲ್ಲೇ ಲಾಂಗ್ ಹೋಗಿ ತೆಗಿಯೋಣ ಒಂದು. ಮುಸ್ತಫಾ ಇರು 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 ಕ್ಯಾಮ್ರಾ ನೋಡು. ಅವಳಿಗೆ ನಿದ್ದೆ 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 ವಿದ್ಯೆನೂ ಪಾಪ ಒಂದೇ ಥರ ಗೈಸ್. ಆಫ್ಟರು ಬಿಫೋರು ಹೆಂಗಿದೆ ನೋಡಿ ಗೈಸ್. ಏನಪ್ಪ ಈ ಬ್ಲಾಗ್ನ ನಾವು ಇನ್ನೇ ಮುಗಿಸ್ತಾ ಇದೀವಿ guys. ನಾವಿವಾಗ ಹೊರಟ್ವಿ. ಈಗ ಹೊರಟ್ರು ಎಲ್ರದ್ದು ಫೋಟೋ ಶೂಟ್ ಆಯ್ತು. ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಮತ್ತೊಮ್ಮೆ ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ದೀಪಾವಳಿ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲರ ನಿಮ್ಮ ಮನ ಎಲ್ಲ ಬೆಳಕಿನಿಂದ ಕೂಡಿರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ಸೊ ಒಂಥರ ಚೆನ್ನಾಗಿತ್ತು. ಬಟ್ ನಮ್ಮ ಅನಿಮಾ ಮತ್ತು ನಮ್ಮ ಮನೆಯವರು ಮಿಸ್ಸಿಂಗ್ ಇದ್ದರು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಪರಿಸ್ಥಿತಿ. ಆ್ಯಂಡ್ ಪಾಪ ಕೂಡ ನಿದ್ದೆಗಣ್ಣಲ್ಲೇ ಇದ್ಲು ಪಾಪ. ಸೊ ಏನು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಎಲ್ಲರೂ ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಜಾಸ್ತಿ ಪಟಾಕಿ ಹೊಡಿಯೋದ್ರಿಂದ ಸುಮ್ಮನೆ ನಮ್ಮ ಏರಿಯಾ ಆಗಿರ್ಬೋದು, ನಮ್ಮ ಒಂದು ಅಕ್ಕಪಕ್ಕ ಇದಾಗಿರ್ಬೋದು ಎಲ್ಲ ಒಂದು ಪೊಲ್ಯೂಷನ್ನಿಂದ ಹಾಳಾಗುತ್ತೆ. ಸೊ ಹಾಗಾಗಿ ಕಮ್ಮಿ ಪಟಾಕಿ ಹೊಡೀರಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬರಲ್ಲ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಗಾಯ್ಸ್, ಬಾಯ್. ಹೋದ್ಮೇಲೆ ಫೋನ್ ಮಾಡಿ. ಏನಪ್ಪ ತಿನ್ನಮ್ಮ. ಹಾಂ ಸಾಕಾ? ಹಿಂಗೆ ಹೋಗೋದ್ರ ಹತ್ರ ಆಗೋದು. ನಾನು ತಿಂತೀನಿ ನಡಿ ಒಳಗೆ. ಡ್ರೆಸ್ ಚೇಂಜ್ ಮಾಡಿ ತಿಂತೀನಿ. ಹೋಗಿ ಒಳಗೆ ಹೋಗು, ಬೀಳುತ್ತೆ. ನನ್ನ ನೈಮ್ ಪಾಲಿಶ್ ಎಲ್ಲ ಹೋಗ್ಬಿಟ್ಟೈತಿ. ನನ್ನ ನೈಮ್ ಪಾಲಿಶ್ ಎಲ್ಲ ಹೋಗ್ಬಿಟ್ಟೈತಿ. ಯಾಕೆ ಏನು ಮಾಡ್ತೀವಿ? ಏನೋ ಕೆಲಸ ನೋಡ್ತಾರೆ ಹೋಗೈತಿ. ಇವಾಗ ಇದನ್ನೆಲ್ಲ ಈಗ ಕ್ಲೀನ್ ಮಾಡೋದು ಬೆಳಗ್ಗೆ ಮಾಡೋದಮ್ಮ? ಬೆಳಗ್ಗೆ ಮಾಡೋಣಲ್ಲ. ಎಲ್ಲ ಎಷ್ಟು ಇದಾಗೈತೆ. ಪಾಪು ಹಣ್ಣು ತಿಂತಾ ಇದ್ದಾಳೆ. ಚೆನ್ನಾಯ್ತಪ್ಪು. ಡ್ರೆಸ್ ಎಲ್ಲ ಗಲೀಜಾಗುತ್ತೆ. ಬಕ್ಕಣ್ ತಿನ್ನು. ಚೆನ್ನಾಯ್ತಾ? ಸೂಪರ್. ಇರ್ಲಿ ಬಿಡಮ್ಮ. ಗೈಸ್ ಹಬ್ಬೆಲ್ಲ ಆಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾಳೆ ಸಿಗುವ.
ಬಾಯ್ ಬಾಯ್ ಬಾಯ್. ಅಸಮಾನತೆ ಬಗ್ಗಿನಿಂದಾಗ ರಾಜರಿದ್ದ ಹಸಿವು ಎಲ್ಲರಿಗೂ ಒಂದೇ. ಅನ್ನಪೂರ್ಣೆಯ ನೆರಳಿನಲ್ಲೂ ರಾಯರಿದ್ದರು. ಗೈಸ್, ಇದು ಮೀಶೋದಲ್ಲಿ ತಗೊಂಡಿದ್ದು ತುಂಬ ಚೆನ್ನಾಗಿದೆ. ಸೊ ನಿಮಗೆ ಬೇಕು ಅಂದರೆ ಲಿಂಕ್ ಕಳಿಸ್ಕೊಡ್ತೀನಿ. ಪವಾಡ ಪುರುಷನ ಅವತಾರದಲ್ಲೂ ರಾಜರಿದ್ದರು.